ನಮಸ್ಕಾರ ಎಲ್ಲರಿಗೂ. 3 days ಆಯಿತು ವಿಡಿಯೋ ಪೋಸ್ಟ್ ಮಾಡಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಬ್ಯುಸಿ ಆಗಿಬಿಟ್ಟಿದ್ದೆ. ವಿಡಿಯೋ ಎಡಿಟ್ ಆಗಿದ್ರೂ ವಿಡಿಯೋ ಮಾಡಿದ್ರೂ ಎಡಿಟ್ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ. ಯಾಕಂದರೆ ಎಡಿಟರ್ನ ಇಟ್ಕೊಂಡು ಎಡಿಟ್ ಮಾಡಿಸಿ ಆ ಥರ ಮಾಡೋಷ್ಟು ಇನ್ನೂ ನಾನು ಬೆಳೆದಿಲ್ಲ. ಓಕೆ, ಪರವಾಗಿಲ್ಲ, ಇರಲಿ. ನಾನೇ ಕಷ್ಟಪಟ್ಟು ಸ್ವಲ್ಪ ಈ ಬ್ಯುಸಿ ಶೆಡ್ಯೂಲ್ಸಲ್ಲೂ ನಾನೇ ಸ್ವಲ್ಪ ಫ್ರೀ ಮಾಡಿಕೊಂಡು ಲೇಟ್ ನೈಟಾಗಿ ಎದ್ದು ಈ ವಿಡಿಯೋನ ಎಡಿಟ್ ಮಾಡಿ ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು. ಸೊ ಯಾಕಂದರೆ ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಆಗಿಬಿಟ್ಟಿತ್ತು ಈ ತ್ರೀ ಡೇಸ್ ಫುಲ್ಲು. ಸೊ ಅದಕ್ಕೆ ಈ ವ್ಲಾಗ್ನ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ಯಾಮ್ ಭಾರತ ಮಾತಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್. ನಿನ್ನೆ ವ್ಲಾಗಲ್ಲಿ ನಾನು ತೋರಿಸಿದ್ನಲ್ಲ ಏನದು ಬಾಳ್ಕದ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ. ಸೊ ಇವಾಗ ಮೇಲೆ ಟೆರಸ್ಸಿಗೆ ಬಂದಿದ್ದೀನಿ ಬಾಳ್ಕದ ಮೆಣಸಿನ್ಕಾಯಿ ಹಾಕೋಣ ಅಂತ ನೋಡಿ. ಸೊ ಇವಾಗ ಅದನ್ನ ಸೆಟ್ರೇಟ್ ಮಾಡಿ ಹೋಗಿ ಫ್ರೆಶ್ ಅಪ್ ಆಗಿ ನಿಮಗೆ ಆಮೇಲೆ ನಾನು ಸಿಗ್ತೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ಫ್ರೆಶ್ ಅಪ್ ಆಗಿದ್ದಾಯ್ತು. ಸೊ ಇವಾಗ ಸ್ವಲ್ಪ ಕೆಲಸ ಇತ್ತು, ಆಚೆ ಕಡೆ ಹೋಗ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ ಗೈಸ್. ಅವಾಗಲೇ ಬಂದಿದ್ನಲ್ಲ ಇದಕ್ಕೆ ಕೆಲಸ ಇದೆ ಅಂತ, ಕೆಲಸ ಮುಗಿಸ್ಕೊಂಡೆ. ಯಾರನ್ನ ಮೀಟ್ ಮಾಡಬೇಕಿತ್ತು, ಹಾಗೆ ಮೀಟ್ ಮಾಡ್ಕೊಂಡು ಈಗ ಬರ್ತಾ ಇದ್ದೆ. ನಮ್ಮ ತಾತ ಫೋನ್ ಮಾಡಿದ್ರು, ಅವ್ರದ್ದು ಸ್ವಲ್ಪ ಕೆಲಸ ಇದೆ, ಬಾ ಹೋಗೋಣ ಅಂತ. ಇವಾಗ ನಮ್ಮ ತಾತನ ಮನೆ ಹತ್ರ ಹೋಗ್ತಾ ಇದ್ದೀನಿ. ಅದೇನು ಕೆಲಸ ನೋಡಿಕೊಂಡು ಹಾಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಬಂದೆ ನಮ್ಮ ತಾತನ ಮನೆಗೆ. ಸೊ ನೋಡಿದ್ರೆ ಊಟ ಹಾಕ್ತಿದ್ದಾರೆ. ಸೊ ಊಟ ಮಾಡಿದ್ಮೇಲೆ ಏನು ಕೆಲಸ ಅಂತ ನೋಡ್ಕೊಂಡು ಹಾಗೆ ನಿಮಗೆ ತಿಳಿಸ್ತೀನಿ. ಓಕೆ ಗೈಸ್, ಊಟ ಮಾಡಬೇಕು ಗೈಸ್. ಏನಂದ್ರೆ ನಮ್ಮ ತಾತ ಅದೇನೋ ತರಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ತಾತನ ತೋರಿಸ್ತೀನಿ. ಸಿಗ್ಲೇ ಇಲ್ಲ, ಹೋಗ್ಬಿಟ್ಟು ಇಲ್ಲಿ ಗೈಸ್ ತೋರಿಸ್ತೀನಿ. ಅವ್ರಿಗೇನು ಫಾಸ್ಟ್ ಹೋಗ್ತೀಯಾರ ಗೊತ್ತಾ? ಬೇರೆ ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ. ಚೂರು ಸ್ಲೋ ಮಾಡ್ಕೊಂಡ್ರೆ ನಾನು ಫಾಸ್ಟ್ ಚೇಸ್ ಮಾಡ್ಕೊಂಡು ಬಂದು ಇವ್ರನ್ನ ವಿಡಿಯೋ ಮಾಡಿದ್ದೀನಿ ನಾನು ಇವಾಗ. ಸಖತ್ ಫಾಸ್ಟ್ ಡ್ರೈವರ್ ನಮ್ಮ ತಾತ, ರಾಶ ಓಡಿಸ್ತಾರೆ. ಸ್ಟಾರ್ಟ್ ಮಾಡೋದೇ 50 ಇಂದ. ಏನಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ವಿಡಿಯೋ ಮಾಡ್ತೀನಿ. ಬಾಯ್ ಗೈಸ್. ಎಲ್ಲ ಕೆಲಸ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು, ಸ್ಟಾರ್ಟ್ ಆಗೋಯ್ತು. ಮತ್ತೆ ಗೈಸ್ ಮನೆಗೆ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಗೈಸ್. ರೆಸ್ಟ್ ಮಾಡಿದ್ದಾಯ್ತು, ಫ್ರೆಶ್ ಅಪ್ ಆಗಿ ಇವಾಗ ಜಸ್ಟ್ ಕೂತ್ಕೊಂಡಿದ್ದೀನಿ. ಇವಾಗ ನಮ್ಮ ಮನೆಯಲ್ಲಿ ಒಂದು ಫ್ಯಾನ್ ಏನೋ ಓಡ್ತಾ ಇಲ್ಲ. ಸೊ ಇವಾಗ ಫ್ಯಾನ್ ನ ಚೇಂಜ್ ಮಾಡ್ಬೇಕು. ಚೇಂಜ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಗೈಸ್. ಅದೇನೋ ಕನ್ಸೆಂಡರ್ ಕಂಡೆನ್ಸರ್, ಅದೇನೋ ಕಂಡೆನ್ಸರ್ ಹೋಗಿದೆ ಅಂತೆ. ಸೊ ಅದನ್ನ ಸರಿ ಮಾಡ್ತಾ ಇದ್ದಾರೆ. ಹೇಳಿ ಏನಾದ್ರು ಒಂದು ಟ್ರೈ ಮಾಡ್ತಾ ಇದ್ದೀನಿ. ಒಂದೇ ಮಾತಲ್ಲೇ ಎಲ್ರು ಮುಗಿಸ್ತಾರೆ, ಯಾಕೆ ಅಂತ ಗೊತ್ತಿಲ್ಲ.
ಸಮ್ಮರ್ ಅಲ್ಲಿ ಫ್ಯಾನ್ ಓಡಿ 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 ಫ್ಯಾನ್ ಹುಷಾರಿಲ್ಲದೆ ಆಗೋದು. ಫ್ಯಾನ್ಗೂ ಹುಷಾರಿಲ್ಲ ಗೈಸ್. ಅದಕ್ಕೆ ಇವಾಗ ಇನ್ನೊಂದು ಆಲ್ಟರ್ನೇಟಿವ್ ಬೇರೆ ಫ್ಯಾನ್ ಆಗ್ತಾ ಇರೋದು. ಓಕೆ ಗೈಸ್, ನೋಡೋಣ ಅದ್ ಸರಿ ಮಾಡಿದ್ಮೇಲೆ ನಿಮ್ಗಾಗೆ ನಾನು ವಿಡಿಯೋ ಮಾಡ್ತೀನಿ. ಸೀಲಿಂಗ್ ಫ್ಯಾನ್ ಹೊಗೆ ಹಾಕಿಸ್ಕೊಂಡಿದೆ ಅಂತ ನಮ್ಮಲ್ಲಿ ಟೇಬಲ್ ಫ್ಯಾನ್ ಓಡ್ತಾ ಇದೆ ಗೈಸ್. ಟೇಬಲ್ ಫ್ಯಾನ್ ಪಾಪ. ಓಕೆ ಗೈಸ್, ಬಾಯ್. ಈಗ ಸದ್ಯಕ್ಕೆ ಕಂಡೆನ್ಸರ್ ಹಾಕಿದೆ, ಅದಕ್ಕೆ ವರ್ಕ್ ಆಗುತ್ತಲ್ಲ ಚೆಕ್ ಮಾಡೋಣ. ಅದು ಆಗ್ಲಿಲ್ಲ ಅಂದ್ರೆ ಮತ್ತೆ ಹತ್ತಿಸ್ತೀನಿ. ಆಯ್ತು. ವರ್ಕ್ ಆಯ್ತು. ಸೂಪರ್. ಇದು ಮಾಡ್ದಿರ ಏನಿಲ್ಲ, ಸ್ವಲ್ಪ ಹೈಟ್ ಕಡಿಮೆ ಅಂತ ನಿಮ್ ಕೈ ಮಾಡಿಸ್ತಾರೆ. ಇಲ್ಲಾಂದ್ರೆ ನಾನು ಮಾಡಿಸ್ತೀನಿ. 3 ಅಡಿ. ಖಂಡಿತ ನನಗೆ ಬರ್ದಿರ ಕೆಲಸ. ಹೆಂಗೆ ನಮ್ಮಪ್ಪ ರಾಜನ ಹೆಂಡತಿ ಅನ್ನು ಫಸ್ಟ್ ಸುಬ್ಬಣ್ಣ ಕೊಡ್ರಿ. ಗೈಸ್, ಏನೋ ಹೇಳ್ತಾ ಇದ್ದೆ ಅಲ್ಲ, ಫ್ಲೋನೇ ಮರ್ಸ್ಬಿಟ್ಟೆ. ನಮ್ಮಮ್ಮ ಹೆಂಗೆ ನಮ್ಮಪ್ಪ ನೋಡಿ ತೋರಿಸ್ತೀನಿ. ಇನ್ನೇನಾದ್ರೂ ನಿಮ್ಗೆ ಫ್ಯಾನ್ ಬಗ್ಗೆ ಏನಾದ್ರೂ ನಿಮ್ ಮನೇಲಿ ಸಮಸ್ಯೆ ಆದ್ರೆ ನಮ್ಮ ಅಪ್ಪನ್ ಬಂದು ಮೀಟ್ ಮಾಡಿ ಸರಿ ಮಾಡ್ಕೊಳಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಡಬ್ಬ ಕೆಲಸ ಎಲ್ಲ ಮಾಡೋದ್ರಲ್ಲಿ ನನ್ನ ಗಂಡ ಎಕ್ಸ್ಪರ್ಟ್. ಸುಮ್ನೆ ಆ ಡಬ್ಬ ಕೆಲಸ ಮಾಡಿದಿಕ್ಕೆ ಇವಾಗ ಆಗಿರೋದು ಅಲ್ಲಿ. ಸಾರಿ, ನಾನು ಡಬ್ಬ ಕೆಲಸ ಅಂದೆ, ಒಳ್ಳೆ ಕೆಲಸ ಮಾಡಿರೋದಕ್ಕೆ ಇವಾಗ ಫ್ಯಾನ್ ವರ್ಕ್ ಆಗ್ತಿರೋದು. ಓಕೆ ಗೈಸ್, ಫ್ಯಾನ್ ರೆಡಿ ಮಾಡಿದ್ದಾಯ್ತು. ಅಷ್ಟೇ. ವೆಲ್ಕಮ್ ಬ್ಯಾಕ್ ಗೈಸ್. ನಿನ್ನೆ ಬ್ಲಾಗ್ನ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದರೆ ನಿನ್ನೆ ನಂಗೆ ತುಂಬ ಸುಸ್ತಾಗ್ಬಿಟ್ಟಿತ್ತು. ಆಚೆನೆ ಹಬ್ಬ ದಿನ ಎಲ್ಲ ಓಡಾಡಿದ್ದೆ. ಸೊ ನೋಡಿದ್ರಲ್ಲ, ನಮ್ಮಪ್ಪ ನಿನ್ನೆ ಫ್ಯಾನ್ನ ಫಿಟ್ ಮಾಡಿದ್ರು. ನೋಡಿ, ಇವಾಗ ಫ್ಯಾನ್ ಸಕ್ಕತ್ತಾಗಿ ಓಡ್ತಾ ಇದೆ. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ. ಏನಂದರೆ ಇರ ಒಂದು ನಿಮಿಷ. ಗೈಸ್, ಅವಳಿಗೆ ಅವಾಗಲೇ ಅಟೆನ್ಷನ್ ಬೇಕಿತ್ತು, ಸೊ ಅದಕ್ಕೆ ಮಗಳ್ತಾ ಇದ್ಲು. ಸೊ ಇಲ್ಲಿ ಟೆರಸ್ಗೆ ಬಂದಿದ್ದೆ. ಬೆಳಗ್ಗೆ ಮೆಣಸಿನ್ಕಾಯಿನ ಹಾಕಿದ್ದೆ ಒಣಗಕ್ಕೆ. ಸೊ ಹಾಗೆ ಒಂದು ಸ್ವಲ್ಪ ತಿಲ್ಲ ಇದ್ಬಿಟ್ಟು ಹೋಗೋಣ ಅಂತ ಬಂದೆ. ಲೇಡಿ ಗೈಸ್, ಸಣ್ಣ ಏನ್ ಸೈಕಾಗಿದೆ ಗೊತ್ತಾ? ನೋಡಿ ತೋರಿಸ್ತೀನಿ ನೋಡಿ. ಸಖತ್ತಾಗಿದಲ್ಲ. ಬ್ರೈಟ್ನೆಸ್ ಕಮ್ಮಿ ಮಾಡಿದೆ ನೋಡಿ, ಏನ್ ಸೈಕಾಗಿದೆ. ಏನ್ ಚೆನ್ನಾಗಿದೆ. ಇಲ್ಲೊಂದ್ ಸ್ವಲ್ಪ ಹೊತ್ತಿದ್ದು ಟೈಮ್ ಪಾಸ್ ಮಾಡ್ತೀನಿ. ಬೋರ್ ಹೊಡಿತಾ ಇತ್ತು, ಅದಕ್ಕೆ ಇಲ್ಲಿ ಬಂದೆ ಟೆರಸ್ಗೆ. ಗೈಸ್, ಇಲ್ಲೊಂದ್ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹಾಗೆ ಸ್ವಲ್ಪ ಆಚೆ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ನಿಮ್ಗೆ ವಿಡಿಯೋ ಮಾಡ್ತೀನಿ ಹಾಗೆ. ಗೈಸ್, ಅವಾಗಲೇ ಹೇಳಿದ್ನಲ್ಲ ಆಚೆ ಹೋಗ್ಬೇಕಿತ್ತು ಅಂತ. ಆಚೆ ಕೆಲಸ ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಏನ್ ಅನ್ಕೊಂಡೆ ನಾನಂದ್ರೆ, ಸಡನ್ ಆಗಿ ಬಂತು ಒಂದೇ ತರ ವ್ಲಾಗ್ ಮಾಡಿ ಮಾಡಿ ಬೇಜಾರಾಯ್ತು. ಸೊ ಇವತ್ತು ಯಾವ್ದನ್ನ ನಾಳೆ ಯಾವ್ದನ್ನ ಕಂಟೆಂಟ್ ಮಾಡೋಣ ಅಂತ. ನಾಳೆ ಅಲ್ಲ ಇವತ್ತು ಯಾವ್ದನ್ನ ಕಂಟೆಂಟ್ ಮಾಡೋಣ ಅಂತ. ಸೊ ಅದೇನು ಅಂತ ಹೇಳ್ತೀನಿ ಮನೆಗೆ ಹೋದ್ಮೇಲೆ. ಡಿಫ್ರೆಂಟ್ ಆಗಿರ್ಲಿ ಅಂತ ಈ ತರ ಮಾಡೋಣ ಅಂತ ಅನ್ಕೊಂಡೆ. ನೋಡೋಣ, ಚೆನ್ನಾಗಿರುತ್ತೇನೋ. ಗೈಸ್, ಸಪೋರ್ಟ್ ಮಾಡಿ, ಡಿಫ್ರೆಂಟ್ ಆಗಿ ಮಾಡೋಣ. ಓಕೆ ಗೈಸ್, ಮನೆಗೆ ಹೋದ್ಮೇಲೆ ನಿಮ್ಗೆ ಅದೇನು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಗೈಸ್, ಅವಾಗ್ಲೇ ನಿಮ್ಗೆ ನಾನು ಹೇಳಿದ್ನಲ್ವಾ ಯಾವ್ದನ್ನ ಕಂಟೆಂಟ್ ಮಾಡ್ಬೇಕು ಅಂತ. ಸೊ ಅದು ನಾನು ಹೇಳಿದ್ದು ಇವತ್ತು ಅಂತ ಹೇಳಿದೆ ಅವಾಗ್ಲೇ. ಸೊ ಇವತ್ತಲ್ಲ, ನಾಳೆ. ಸೊ ಏನ್ ಕಂಟೆಂಟ್ ಅಂದ್ರೆ, 1 ವೀಕ್ ಫುಲ್, ಐ ಮೀನ್ 7 days ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಆಡೋಣ ಅಂತ.
ಯಾಕಂದ್ರೆ ಒಂದೇ ತರ ಮಾಡಿ ಮಾಡಿ ನಂಗೂ ಒಂಥರ ಬೋರ್ ಆಗ್ಬಿಟ್ಟಿದೆ. ಸೊ ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ ಅಲ್ಲ, ಇವತ್ತಲ್ಲ ಮತ್ತೆ ತಪ್ಪ ಹೇಳ್ತಾ ಇದ್ದೀನಿ. ನಾಳೆ 7 days ಗೇಮ್ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾಳೆ ವ್ಲಾಗ್ಗೆ ಎಲ್ಲರೂ ವೇಟ್ ಮಾಡ್ತಾ ಇರಿ. ಸೊ ನಾಳೆ ಸಿಗ್ತೀನಿ. ಸೊ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ. ನಮಸ್ಕಾರ.